Find the coordinate of the points which divides the line joining A and B in 4 equal parts. 4 ಈಕ್ವಲ್ ಪಾರ್ಟ್ ಅಂತ ಹೇಳಿ. ಸೊ ಮೊದಲನೇದಾಗಿ ಚಿತ್ರ, ಕೋಆರ್ಡಿನೇಟ್ ಜಾಮೆಟ್ರಿ ಚಿತ್ರ ಬಿಡಿಸೋದು ಮರಿಬೇಡಿ. ಸೊ ಪಾಯಿಂಟ್ A is -2, 2. Point B is 2, 8. 4 ಈಕ್ವಲ್ ಪಾರ್ಟ್ಸ್ ಅಂತೆ. 4 ಈಕ್ವಲ್ ಪಾರ್ಟ್ಸ್ಗೆ ಹುಡುಗರ ನಾವು 3 ಭಾಗ ಮಾಡಬೇಕು. ಅಂದರೆ 3 ಪಾಯಿಂಟ್ ಬೇಕು. 2 ಭಾಗ ಮಾಡಬೇಕು ಅಂದರೆ 1 ಪಾಯಿಂಟ್ ಬೇಕು. 3 ಭಾಗ ಮಾಡಬೇಕು ಅಂದರೆ 2 ಪಾಯಿಂಟ್ ಬೇಕು. 4 ಭಾಗ ಅಂತ ಹೇಳಿದ್ರೆ 3 ಪಾಯಿಂಟ್ ಬೇಕು. ಸೊ ಅಪ್ರಾಕ್ಸಿಮೇಟ್ ಆಗಿ ಮಾರ್ಕ್ ಮಾಡ್ತೇನೆ. ಅಷ್ಟು ಬರಲ್ಲ. 4 ಭಾಗ ಅಂತ ಹೇಳಿದ್ರೆ ಮಧ್ಯದಲ್ಲಿ ಬರುತ್ತೆ. ಆಮೇಲೆ ಇಲ್ಲಿ ಮಧ್ಯ ಅಲ್ವಾ? ಸೊ ಇದೇ ಸೀಕ್ವೆನ್ಸ್ ಅಲ್ಲಿ ನೀವು ಫೈಂಡ್ ಮಾಡಿ. ಇದನ್ನ ಪಿ ಮಿಡಲ್ ಅಂತ ಕರಿತೀನಿ. ಇದು ಪಿ ಎ ಬಿಕಾಸ್ ಎ ಹತ್ರ ಇದೆ. ಇದು ಪಿ ಬಿ ಅಂತ ಕರಿತೀನಿ. ಇಲ್ಲ ಅದು ಬೇಡ, ಕನ್ಫ್ಯೂಸ್ ಆಗುತ್ತೆ. ಇದನ್ನ ಮಿಡಲ್ ಅಂತ ಕರಿತೇನೆ. ಇದು ಟಿ ಮತ್ತೆ ಯು. ಸೊ ಇದು ಎಕ್ಸ್ ಟಿ, ವೈ ಟಿ, ಎಕ್ಸ್ ಎಮ್, ವೈ ಎಮ್, ಎಕ್ಸ್ ಯು, ವೈ ಯು. ಈ 3 ಪಾಯಿಂಟ್ಸ್ ಕಂಡುಹಿಡಬೇಕು. ಹೇಗೆ ಕಂಡುಹಿಡಿಯೋದು? 4 ಈಕ್ವಲ್ ಪಾಯಿಂಟ್ಸ್ ಹುಡುಗರ ಅಂತ ಹೇಳಿದ್ರೆ ಈ ಭಾಗ 1:1:1:1 ಅಂತ ಹೇಳಿದ್ರೆ 1 ಯೂನಿಟ್ ಅಲ್ಲ, ಇದು 1 ಮೀಟರ್ ಅಲ್ಲ. ಆದರೆ ಅದು ರೇಷಿಯೋಸ್ ಈಕ್ವಲ್ ಆಗಿರುತ್ತೆ, ಅಂದ್ರೆ ಉದ್ದ ಈಕ್ವಲ್ ಆಗಿರುತ್ತೆ ಅಂತ ಹೇಳಿ. ಸೊ ನಾವು ಇವಾಗ ಪಾಯಿಂಟ್ ಎಮ್ ತಗೊಂತು ಅಂತ ಹೇಳಿದ್ರೆ ಈ ಕಡೆ 2 ಭಾಗ ಈಕ್ವಲ್ ಆಗಿರೋಂಥ 2 ಭಾಗ, ಈ ಕಡೆ 2 ಈಕ್ವಲ್ ಆಗಿರೋಂಥ 2 ಭಾಗ. ಸೊ ಇಟ್ ವಿಲ್ ಬಿ ದ ರೇಷಿಯೋ 1:1. ಸರಿನಾ? ಸೊ ಇದು ನಮ್ಮ 1:1 ಆಗುತ್ತೆ. ಸೊ ಬೇಸಿಕಲಿ ಮಿಡ್ ಪಾಯಿಂಟ್. ಸೊ ಎಮ್ ಕಂಡಿಡಿತು ಅಂತ ಹೇಳಿದ್ರೆ ಮತ್ತೆ ಎ ಎಮ್ ಮಧ್ಯದಲ್ಲಿ ಟಿ, ಅದು ಮಿಡ್ ಪಾಯಿಂಟ್ ಆಗುತ್ತೆ. ಬಿ ಎಮ್ ಮಧ್ಯದಲ್ಲಿ ಯು, ತಿರ್ಗಾ ಅದು ಮಿಡ್ ಪಾಯಿಂಟ್ ಫಾರ್ಮುಲಾ. ಇವಾಗ ಶುರು ಮಾಡೋಣ ಕೆಲಸ. ಗಿವನ್ ಪಾಯಿಂಟ್ಸ್ ಟಿ ಎಮ್ ಯು divide AB into 4 equal parts. ಸೊ ಇಲ್ಲಿಂದ ಕೆಲಸ ಶುರು ಮಾಡೋಣ ಅಷ್ಟೇ. ಸೊ ಮೊದಲನೇದಾಗಿ ವರ್ಕಿಂಗ್ ಫಾರ್ಮುಲಾ ಮತ್ತು ಸಬ್ಸ್ಟಿಟ್ಯೂಷನ್. ಸೊ ಒಂದೇ ಒಂದು ಸೆಕೆಂಡ್ ಫಾರ್ಮುಲಾ ಕಾಪಿ ಮಾಡ್ಕೊಂಡ್ಬಿಡ್ತೇನೆ. ಸಬ್ಸ್ಟಿಟ್ಯೂಟ್ ಆ್ಯಂಡ್ ಸಬ್ಸ್ಟಿಟ್ಯೂಟ್ ಅಲ್ಲಿ ಪೇಸ್ಟ್ ಆಯ್ತಾ ಹುಡುಗರ? ಸೊ ಎಕ್ಸ್ ಆ್ಯಂಡ್ ವೈ, ಸೊ ಆನ್ ಸೋ ಫೋರ್ತ್. ಸೊ ಇವಾಗ ನಾವು ವರ್ಕಿಂಗ್ ಆನ್ ಎಮ್, ಮೊದಲು ಎಮ್ ಮಾಡೋಣ. ಎಮ್, ಎಕ್ಸ್ ಆಫ್ ಎಮ್, ವೈ ಆಫ್ ಎಮ್. ಸೊ ಎಕ್ಸ್ ಎಮ್ ಕಾಮ ವೈ ಎಮ್ ಡೈರೆಕ್ಟಾಗಿ ಬರೆಯೋಣ, ಯಾಕಂತೇಳಿದ್ರೆ ಅದು ಮಿಡ್ ಪಾಯಿಂಟ್, ಹಾಗಾಗಿ ಏನು ತೊಂದರೆ ಇಲ್ಲ. -2 × 1 + 2 × 1 0. ನೆಕ್ಸ್ಟು 2 × 1 + 8 × 1. ಸೊ 2 + 8 is ಎಷ್ಟು ಹುಡುಗರ? 2 + 8 is 10 / 2. ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ 2 + 8 1 + 1, ಇದು ನಿಮ್ಮ ಫಾರ್ಮುಲಾ ಮುಖಾಂತರ 0, 10/2 5. ಸೊ ಇದು ಎಕ್ಸ್ ಎಮ್ ಆಯ್ತು ನಿಮ್ದು ಅಷ್ಟೇ, ಸಿಂಪಲ್ ಅಲ್ವಾ? ನೆಕ್ಸ್ಟ್ ವರ್ಕಿಂಗ್ ಆನ್ ಟಿ, ಎಕ್ಸ್ ಆಫ್ ಟಿ, ವೈ ಆಫ್ ಟಿ. ಸೊ ಎಕ್ಸ್ ಟಿ ವೈ ಟಿ is equal to 0 and 5 ಬರ್ಕೊಂಬಿಡೋಣ ಇಲ್ಲಿ. -2 + 0/2 is -1. -2 + 5/2 7/2. ಅಷ್ಟೇ, ಕೆಲಸ ಆಯಿತು. ನೆಕ್ಸ್ಟು ವರ್ಕಿಂಗ್ ಆನ್ ಯು.
ಎಕ್ಸ್ ಆಫ್ ಯು ವೈ ಆಫ್ ಯು. ಸೊ ಎಕ್ಸ್ ಆಫ್ ಯು ಕಾಮ ವೈ ಆಫ್ ಯು is equal to 0 plus 2 by 2, 1. 5 plus 13 by 2. ಸೊ ಇದು ನಿಮ್ಮ ಉತ್ತರ ಅಲ್ವಾ? ಎಲ್ಲ ಮಿಡ್ ಪಾಯಿಂಟು. ಸೊ ಮಿಡ್ ಪಾಯಿಂಟ್ ಬರೆದು ಬಿಡ್ತೀನಿ ಇಲ್ಲಿ ನಾನು ಫಾರ್ಮುಲಾ ಅನ್ಅಫಿಷಿಯಲ್ ಆಗಿ ಏನಿದೆ ಅಂತ ಹೇಳಿ. x1 ಪ್ಲಸ್ x2 ಡಿವೈಡ್ ಬೈ 2 y1 ಪ್ಲಸ್ y2 ಡಿವೈಡ್ ಬೈ 2. ಇದು ನಿಮ್ಮ ಮಿಡ್ ಪಾಯಿಂಟ್ ಫಾರ್ಮುಲಾ, ಸರಿನಾ? ಸೊ ಇದನ್ನ ನೀವು ಬೇಕಾದ್ರೆ ವೆರಿಫೈ ಮಾಡ್ಕೊಳ್ಬೋದು, ಮಾಡ್ಬೋದು, ತೊಂದರೆ ಇಲ್ಲ, ಇದು ಮಾಡ್ಬೋದು. ಆ್ಯಕ್ಚುಲಿ ಮಲ್ಟಿಪಲ್ ಪಾಯಿಂಟ್ಸ್ ಡಯಾಗ್ರಾಮ್ ತೊಗೊಂಡು 1 2 3 4 5 ಹಾಂ ಮಾಡ್ಕೊಡಿ. ಅಲ್ಲಿ ನೀವು ಪಾಸ್ ಮಾಡಿಕೊಂಡು ಉತ್ತರ ನೋಡ್ಕೊಡಿ.